ಒಬ್ಬ ಹೆಣ್ಣು ಮಗಳಾಗಿ ಫಸ್ಟ್ ಒಬ್ಬ ನಾಗರಿಕರಾಗಿ ರಾಜ್ಯದ ಸತ್ಪ್ರಜೆಯಾಗಿ ರಾಜ್ಯದ ಒಬ್ಬ ಹೆಣ್ಣು ಮಗಳಾಗಿ ನನ್ನ ಸುರಕ್ಷತೆ ಬಗ್ಗೆ ಚರ್ಚೆ ಮಾಡೋದು ಯಾರು? ಹಾಗಾದ್ರೆ ಅದು ಬರುತ್ತೆ. ನಾವೆಲ್ಲ ಪೊಲೀಸಿಗೆ ಪ್ರಾಬ್ಲಮ್ಮು, ಡೆಲಿವರಿ ಬಾಯ್ಸಿಗೆ ಪ್ರಾಬ್ಲಮ್ಮು, ಹಂಗೆ ಹಿಂಗೆ ಇದೇ ಕಂಪ್ಲೇಂಟ್ ನೋಡ್ತಾ ಇದ್ರೆ ನನ್ನ ಸೇಫ್ಟಿಯಲ್ಲಿ ವುಮೆನ್ ಸೇಫ್ಟಿ ಫಸ್ಟ್ ಅಂತಾರಲ್ಲ, ಎಲ್ಲಿ ಅಂತಲೂ ಪ್ರಶ್ನೆ ಬರುತ್ತಲ್ಲ ಸರ್. ಅದ್ರ ಬಗ್ಗೆ ಸೊಲ್ಯೂಷನ್ ಯಾವಾಗ ಹಾಗಾದ್ರೆ? ಇಲ್ಲ, ಅದೇನೆ ಇವಾಗ ವುಮೆನ್ ಸೇಫ್ಟಿ ಫಸ್ಟ್ ಆಗಿರೋದ್ರಿಂದನೇ ಇಷ್ಟು ಜನ ಕುತ್ಕೊಂಡು ಮಾಡ್ಬೇಕು ಅದನ್ನ. ಆಮೇಲೆ ಇನ್ನೊಂದು ಏನಾಗಿದೆ, ಅಪಾರ್ಟ್ಮೆಂಟ್ಸ್ ಅಲ್ಲಿ ಏನಾಗಿದೆ, ಡೆಲಿವರಿ ಮಾಡ್ತಾರಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಕಂಟ್ರೋಲ್ ಇರುತ್ತೆ. ಸ್ಮಾಲ್ 10-20 ಇರುವಂತ ಸ್ಮಾಲ್ ಅಪಾರ್ಟ್ಮೆಂಟ್ ಅಲ್ಲಿ ಬಿಟ್ಬಿಡ್ತಾರೆ. ಅವಾಗ ಈ ಪ್ರಾಬ್ಲಮ್ ಎಲ್ಲ ಆಗುತ್ತೆ. ಸೊ ದೇರ್ ಶುಡ್ ಬಿ ಅ ಪಾಲಿಸಿ ಫಾರ್ ದ ಆಪ್ಗಳು ನಮಗೆ ಕನ್ವಿನ್ಸ್ ಮಾಡೋದೇ ಹಂಗಲ್ಲವ. ಡೋರ್ ಸ್ಟೆಪ್ ಡೆಲಿವರಿ 10 ಮಿನಿಟ್ಸ್ ಅಲ್ಲಿ ನಿಮ್ಮ ಮನೇಲಿ ಇರುತ್ತೆ. ನಾವು ಪ್ರಾಮಿಸ್ ಬ್ರೇಕ್ ಮಾಡಲ್ಲ, ನಮ್ಮನ್ನ ಟ್ರಸ್ಟ್ ಮಾಡಿ. ಅವ್ರುಗಳು ಫೇಕ್ ಪ್ರಾಮಿಸ್ ಗಳು ಶುರುವಾಗಿದೆ ಅಲ್ಲಿಂದ. ಎಸ್, ಬರ್ತೀನಿ ನಾನು. ಮಾನ್ವಿತಾ ಮೇಡಮ್, ಈ ಡೋರ್ ಸ್ಟೆಪ್ ಡೆಲಿವರಿ ಬಿಟ್ಟು ಇನ್ನೊಂದು ನಾವು ನೆನ್ನೆ ಎಲ್ಲ ನೋಡ್ತಾ ಇದ್ವಿ, ಬೆಂಗಳೂರು ಮೆಟ್ರೋದಲ್ಲಿ ಈ ರೀತಿಯಾಗಿ ಅನುಚಿತವಾಗಿ ವರ್ತಿಸ್ತಾರೆ ಅಂತ. ಡೆಫಿನೆಟ್ಲಿ ಅದು ಎಂಥವ್ರಿಗೂ ಮುಜುಗರ ಮೇಡಮ್. ಅದು ಹುಡುಗಿ ಆ ರೀತಿಯಾಗಿ ಪಬ್ಲಿಕ್ ಪ್ಲೇಸ್ನಲ್ಲಿ, ಪ್ರೈವೇಟ್ ಪ್ಲೇಸ್ನಲ್ಲಿ ಇರಬೇಕಾಗಿರುವ ರೀತಿಯನ್ನ ಪಬ್ಲಿಕ್ ಪ್ಲೇಸ್ನಲ್ಲಿ ನಾನು ತೋರಿಸ್ತೀನಿ ಅಂದಾಗ ಅವ್ರುಗಳಿಗೆ ಏನನ್ಸುತ್ತೋ ಇಲ್ವೋ, ಸುತ್ತಮುತ್ತ ಹೆಣ್ಮಕ್ಳಿಗೆ, ವಯಸ್ಸಾಗಿರೋರಿಗೆ, ಮಕ್ಕಳಿಗೆ ಓಡಾಡಕ್ಕೆ ಮುಜುಗರ ಆಗುತ್ತೆ. ಯಾಕೆ ಈ ಪ್ರಮಾಣದ ಮೈಂಡ್ ಸೆಟ್ ಅನ್ನ ಬೇಡವಾದ ರೀತಿಯಲ್ಲಿ ಬಳಸ್ಕೊತಾ ಇದ್ದಾರೆ ಇತ್ತೀಚಿನ ಯುವ ಸಮೂಹ ಅಂತ ನಿಮ್ಗನ್ಸುತ್ತೆ? ಇವತ್ತಿನ ಜನ್ರೇಷನ್ ಜೆನ್ ಝಿಗೆ ಒಂದು ಪ್ರಾಬ್ಲಮ್ ಇದೆ. ಈವನ್ ಅವ್ರನ್ನ ಕೆಲಸದಲ್ಲಿ ಜಾಗದಲ್ಲಿ ಅವ್ರನ್ನ ರೆಕ್ರೂಟ್ ಮಾಡ್ಕೊಳ್ಳೋಕೆ ಯೋಚನೆ ಮಾಡ್ತಾರೆ. ಅದು ಜೆನ್ ಝಿ ಸಿಂಡ್ರೋಮ್ ಅಂತಾನೆ ಇದೆ. ಅವರಲ್ಲಿ ಒಂದು ಬೇಸಿಕ್ ಫಂಡಮೆಂಟಲ್ ಒಂದು ಪ್ರಾಬ್ಲಮ್ ಇದೆ ಮ್ಯಾಮ್. ಇದು ಇಂಪಲ್ಸಿವಿಟಿ ಅಂತ ಕರಿತೀವಿ. ಇಂಪಲ್ಸಿವಿಟಿ ಅಂತಾನೆ ನಂಗೆ ತಕ್ಷಣ ಮನ್ಸಿಗೆ ಏನ್ ಬರುತ್ತೋ ಅದನ್ನ ಮಾಡೋದು. ಅದ್ ಮಾಡ್ದಲೇ ಹೋದ್ರೆ ಅವ್ರಿಗೆ ಒಂಥರ ಆ ಶಾಂತಿ ಇರಲ್ಲ, ಅಶಾಂತಿ ಇರುತ್ತೆ. ಆ ಒಂದು ಸಣ್ಣದೊಂದು ಕಂಟ್ರೋಲು, ಒಂದು ನಾವು ವಾಲ್ಯೂಮ್ ಹೆಂಗೆ ಡೌನು ಅಪ್ಪು ಮಾಡ್ತೀವೋ ಆ ಥರ ಮನಸ್ಸಿನಲ್ಲೇ ಕಂಟ್ರೋಲ್ ಇರುತ್ತೆ. ಇದನ್ನ ನಾವು ಈಗೋ, ಸೂಪರ್ ಈಗೋ ಅಂತ ಕರಿತೀವಿ. ಇಡ್ ಅಂದ್ರೆ ಇನ್ಸ್ಟಿಂಕ್ಚುವಲ್ ಡ್ರೈವ್ಸ್. ಇವಾಗ ನಾ ಹೇಳಿದ್ನಲ್ಲ ಇಂಪಲ್ಸಿವಿಟಿ, ಇದರ ಆಪೋಸಿಟ್ ಸೂಪರ್ ಈಗೋ. ಇದು ಒಂದು ಪರ್ಸನಲ್ ಗುರು ಇದ್ದ ಹಾಗೆ. ನೀನು ಮಾಡ್ತಿರೋ ತಪ್ಪು, ನೀನು ಈ ಥರ ಮಾಡಬಾರ್ದು ಅಂತ ಹೇಳೋದೊಂದು ಪರ್ಸನಲ್ ಗುರು. ಇದ್ರ ಮಧ್ಯ ಇರೋದೇ ಈಗೋ ಯಾವಾಗಲೂ ಕ್ಲಾಶಲ್ಲಿ ಇರುತ್ತೆ. ನಾ ಮಾಡಬೇಕೋ ಮಾಡಬಾರ್ದು, ಒಂದು ಮೀಟರ್ ಇದ್ದಾಗ ಈ ಕಡೆ ಹೋಗ್ಲೋ ಆ ಕಡೆ ಹೋಗ್ಲೋ ಅಂತ. ಆದರೆ ಈ ಯುವ ಜನಾಂಗದಲ್ಲಿ ಏನಾಗಿದೆ ಅಂದರೆ, ಮೀಟರು ಸೂಪರ್ ಈಗೋ ಅಥವಾ ಒಳಗಿರೋ ಆ ಪರ್ಸನಲ್ ಗುರು ಕಡೆ ಹೋಗ್ತಾ ಇಲ್ಲ. ತಕ್ಷಣ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್, ಬೇಗ ಮಾಡಿ ಮುಗಿಸಿ ಅದರಿಂದ ನನಗೆ ಒಂಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರಬೇಕು. ಇದ್ರ ಮಧ್ಯ ಅವ್ರಿಗೆ ಈ ಸೆಕ್ಷುವಲ್ ಡ್ರೈವ್ಸ್ ಅಂತ ಇರುತ್ತೆ. ಇದು ಸಹ ನಾವು ಇಂಪಲ್ಸಿವಿಟಿ ಅಥವಾ ಇನ್ಸ್ಟಿಂಕ್ಚುವಲ್ ಡ್ರೈವ್ಸ್ ಅಂತಾನೆ ಕರಿತೀವಿ. ಅದು ತುಂಬ ಹೆಚ್ಚಿಗೆ ಆದಾಗ ಕಂಟ್ರೋಲ್ ಮಾಡೋದಕ್ಕೆ ಸಣ್ಣ ವಯಸ್ಸಿಂದ ಆ ಮನಸ್ಥಿತಿ ಬರಬೇಕು. ಸಣ್ಣ ಹುಟ್ಟದಾಗ್ಲೇ ನಾವು ಯಾವ್ದು ಕಲ್ತ್ಕೊಂಡ್ ಬರೋದಿಲ್ಲ. ಆದ್ರೆ ಇಲ್ಲಿ ಪೇರೆಂಟಿಂಗು, ಸೊಸೈಟಿ ಎಲ್ಲಾನು ಸಮಸ್ಯೆ ಯಾಕೆ ಬರ್ತಾ ಇದೆ ಮೇಡಮ್? ಹಿಂದೆ ಯಾವ್ರಿಗೂ ಬರ್ದಲ್ಲ ಇರೋದು, 90s ಕಿಡ್ಸಿಗೆ ಬರ್ದಲ್ಲ ಇರೋದು ಜೆನ್ಸಿಯಲ್ಲಿ ಬರ್ತಾ ಇದೆ, 80s 70s ಅಲ್ಲಿ ಬರ್ದಲ್ಲ ಇರೋದು, ಅಥವಾ ನಮ್ಮ ಹಿರಿಯರಿಗೆ ಬರ್ದಲ್ಲ ಇರೋದು ಇಲ್ಲಿ ಬರ್ತಾ ಇದೆ. ಅಂದ್ರೆ ಸ್ಕೂಲಲ್ಲಿ ನಮಗೆ ಕಲಿಸ್ತಾ ಇರುವ ರೀತಿಯಲ್ಲಿ ಹೌದು. ಯಾಕೆಂದ್ರೆ ಒಂದು ಸಿವಿಕ್ ಸೆನ್ಸ್ ಅನ್ನೋದನ್ನ ಹೇಳ್ಕೊಡೋದನ್ನ ಬಿಟ್ಟು ನಮ್ಮಲ್ಲಿ ಅಟ್ರಾಕ್ಟಿವ್ ಸ್ಪೋರ್ಟ್ಸ್ ರೂಮ್ ಇದೆ, ನಮ್ಮಲ್ಲಿ ಅಟ್ರಾಕ್ಟಿವ್ ಪುಸ್ತಕಗಳಿದಾವೆ, ಅಟ್ರಾಕ್ಟಿವ್ ಕ್ಲಾಸ್ ರೂಮ್ಗಳಿದಾವೆ, ಇದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ. ಸಿವಿಕ್ ಸೆನ್ಸ್ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ ಸ್ಕೂಲ್ನವರು, ಟೀಚರ್ಸ್ಗಳು. ಮಕ್ಳಿಗೆ ಅದು ಪಾಸ್ ಆಗ್ತಾ ಇಲ್ಲ. ಇದು ನನ್ನ ವಾದ. ಏನಂತೀರಿ? ಇಲ್ಲ, ತುಂಬಾ ಕರೆಕ್ಟ್ ಆಗಿ ಹೇಳಿದ್ರಿ. ನಾವು ಚಿಕ್ಕವರಿದ್ದಾಗ ಮಾರಲ್ ಸ್ಟಡೀಸ್ ಅಂತ ಒಂದು ಪುಸ್ತಕ ಸಹ ಇರೋದು. ಅದರಲ್ಲಿ ಎಷ್ಟೆಲ್ಲ ಕತೆ ಇರೋದು. ಪ್ರತಿಯೊಂದು ಇಂಗ್ಲಿಷ್ ತಗೊಳ್ಳಿ, ಕನ್ನಡ ತಗೊಳ್ಳಿ, ಹಿಂದಿ ತಗೊಳ್ಳಿ, ಯಾವ್ದಾದ್ರು ಒಂದು ಭಾಷೆ ತಗೊಳ್ಳಿ, ಆ ಭಾಷೆನಲ್ಲಿ ಒಂದೊಂದು ಪದ್ಯಕ್ಕೂ ಒಂದೊಂದು ಪಾಠಕ್ಕೂ ಒಂದು ಮೌಲ್ಯ ಅಂತ ಇರೋದು. ಇವತ್ತಿನ ಪಠ್ಯ ಪುಸ್ತಕ ತೆಗೆದು ನೋಡಿದ್ರೆ ಆ ಥರ ಕತೆಗಳು ಕಡಿಮೆ ಇದೆ. ಇನ್ನು ಅಲ್ಲಿ ಗರ್ಲ್ ಫ್ರೆಂಡು, ಬಾಯ್ ಫ್ರೆಂಡು ಇಂಥ ಪದಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಕಾರ್ಟೂನ್ಗಳಲ್ಲಿ ಬಂದಿದೆ ಮೇಡಮ್. ಹೀಗಾಗಿ ಮಕ್ಕಳಿಗೆ ಅವ್ರಿಗೂ ಗೊತ್ತಾಗ್ತಲ್ಲ ಯಾವುದು ಸರಿ ತಪ್ಪು ಅಂತ. ಇನ್ನು ಜೆನ್ ಝಿನಲ್ಲಿ ಈ ಥರ ಪ್ರಾಬ್ಲಮ್ ಬಂದಿರೋದು. ಅವರು ಹುಟ್ಟಿದಾಗ ಹೇಗಿತ್ತು ಅಂತಂದರೆ, ಒಂದು ನಮ್ಮ ಟೆಕ್ನಾಲಜಿ ಒಂದು ಡೆವಲಪ್ಮೆಂಟ್ ಸ್ಟೇಜಲ್ಲಿತ್ತು. ಎಲ್ಲ ಕಡೆನೂ ಅಟ್ರಾಕ್ಟಿವ್ ಆಗಿ ನೀವು ಹೇಳಿದ್ರಲ್ಲ, ಅದ್ರ ಕಡೆಗೆ ಒಲವಿತ್ತು, ಫೋಕಸ್ ಇತ್ತು. ಆಮೇಲೆ ಗ್ರೋತ್ ಸಹ ಅಟ್ರಾಕ್ಟಿವ್ ಆಗಿದ್ರೆ ಗ್ರೋತ್ ಅಂತ. ಹೌದು, ಇಟ್ ಇಸ್ ಗುಡ್. ಅಟ್ರಾಕ್ಟಿವ್ ಆಗಿರಬೇಕು, ಗ್ರೋತ್ ಇರಬೇಕು, ಡೆವಲಪ್ಮೆಂಟ್ ಇರಬೇಕು, ಆದರೆ ಸೆನ್ಸಿಟಿವಿಟಿನೂ ಇರಬೇಕು. ಆ ಸೆನ್ಸಿಟಿವ್ ಮೈಂಡ್ಸೆಟ್ ಇಲ್ಲ ಅಂತಂದರೆ ಅವ್ರಿಗೆ ತಪ್ಪು ಮತ್ತು ಸರಿ ಮಧ್ಯ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಬಟ್ ಪೇರೆಂಟಿಂಗ್ ಸಹ ತುಂಬ ಮುಖ್ಯ ಮ್ಯಾಮ್. ಪೇರೆಂಟಿಂಗಲ್ಲಿ ಹೇಳೋದು ಹೆಚ್ಚಾಗಿ ಹೆಣ್ಮಕ್ಳಿಗೆ ಹೇಳ್ತೀವಿ, ನೀನು ಜೋಪಾನವಾಗಿರು, ನೀನು ಸರಿ ಇರು ಅಂತ. ಅಷ್ಟೇ ಅಲ್ಲ, ಗಂಡು ಮಕ್ಳಿಗೂ ಹೇಳಬೇಕು.
ಹೆಣ್ಮಕ್ಳಿಗೆ ಹೇಳ್ತೀವಲ್ಲ, ಈಗ ಒಂಚೂರು ಪೇರೆಂಟ್ಸ್ ಬದಲಾಗಿದ್ದಾರೆ, ಈಗ ಬದಲಾಗಿದ್ದಾರೆ, ಈಕ್ವಲ್ ಆಗಿ ನೋಡ್ತಾ ಇದಾರಾ ಅಂತ ಮೇ ಬಿ ಆ ರೇಷಿಯೋ ಸ್ವಲ್ಪ ಈಗ ಬದಲಾಗಿದ್ದಾರೆ. ಇದರ ಬರ್ತಾ ಇದೆ ಇಂಪ್ಯಾಕ್ಟ್ ನಮ್ಗೆ 10 ವರ್ಷ ಆದ್ಮೇಲೆ ಕಾಣುತ್ತೆ. ಆದ್ರೆ ಇವಾಗ ನಡೀತಾ ಇರೋದಕ್ಕೆ 20 ವರ್ಷದ ಹಿಂದೆ ಹೆಣ್ಮಕ್ಳಿಗೆ ಏನ್ ಹೇಳೋರು, ಮೈಯೆಲ್ಲ ಕಣ್ಣಾಗಿಟ್ಕೋ ಅಂತ. ಇದನ್ನ ಗಂಡ್ಮಕ್ಳಿಗೂ ಹೇಳ್ಕೊಡ್ಬೇಕು. ಒಂದ್ ಹೆಣ್ಣಿದಾಳೆ ಅಂತಾನೆ ನೀನ್ ಮೈಯೆಲ್ಲ ಕಣ್ಣಾಗಿಟ್ಕೋ, ಅವಳ ಹತ್ರ ಹೋಗ್ಬೇಕಿದ್ರೆ, ಅವಳನ್ನ ಸ್ಪರ್ಶಿಸ್ಬೇಕಿದ್ರೆ ನೀನು ಅವಳ ಒಂದು ಕನ್ಸೆಂಟ್ ಇಲ್ದಲೆ ಅಥವಾ ಒಂದು ಪಬ್ಲಿಕ್ ಸ್ಪೇಸ್ ಅಲ್ಲಿ 10 ಜನ ನೋಡ್ತಿರ್ತಾರೆ, ಯು ಬಿ ಕೇರ್ಫುಲ್ ಅನ್ನೋದನ್ನ ಗಂಡ್ಮಕ್ಳಿಗೂ ಹೇಳ್ಕೊಡ್ಬೇಕಿದೆ. ಅದನ್ನ ಹೇಳ್ಕೊಟ್ಟಿದ್ದೇ ಆಗಿದ್ದಿದ್ರೆ ಹಿಂದೆ ಇವತ್ತು ಈ ತರದ್ ನೋಡ್ತಾ ಇರ್ಲಿಲ್ಲ. ಹೌದು. ಬೃಂದ